ಇವರ ರಾಜಧಾನಿ ಮಹಾರಾಷ್ಟ್ರದ ಗೋದಾವರಿ ನದಿ ತೀರದಲ್ಲಿರುವ ಪೈಠಾಣ ಅಥವಾ ಪ್ರತಿಷ್ಠಾನ. ಶತ ಎಂದರೆ 100, ವಾಹನ ಎಂದರೆ ಆ ಯುದ್ಧಕ್ಕೆ ಹೋಗುವ ವಾಹನಗಳನ್ನು ಹೊಂದಿದವರು. ಅಂದರೆ ಇದರರ್ಥ ಮೌರ್ಯರ ಸಾಮಂತರಾಗಿರುವಂಥ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಅಂದರೆ ಆಳ್ವಿಕೆ ಚಾಲೂ ಮಾಡ್ತಾರೆ. ಇವರ ರಾಜಧಾನಿ ಮಹಾರಾಷ್ಟ್ರದ ಪೈಠಾಣ ಅಥವಾ ಪ್ರತಿಷ್ಠಾನ. ಅದು ಯಾವ ನದಿಯ ದಡದಲ್ಲಿ ಅದಂದ್ರೆ ಗೋದಾವರಿ ನದಿಯ ದಡದಲ್ಲಿ ಇದೆ. ಗೋದಾವರಿ ನದಿಯ ವಿಶೇಷತೆ ಏನಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವ ಉದ್ದವಾದ ನದಿ. ಭಾರತದಲ್ಲಿ ಹರಿಯುವ ಉದ್ದವಾದ ನದಿ ಗಂಗಾ, ಸೆಕೆಂಡ್ ಅಂದ್ರೆ ಗೋದಾವರಿ, ಪರ್ಯಾಯ ಪ್ರಸ್ಥಭೂಮಿ ಪೆನಿನ್ಸುಲರ್ ಇಂಡಿಯಾದೊಳಗೆ ಲಾಂಗೆಸ್ಟ್ ರಿವರ್ ಗೋದಾವರಿ. ಅದೊಂದು ಸ್ವಲ್ಪ ವರ್ಡ್ ನೆನಪಿಟ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಾಗ ಪೈಠಾಣ ಅನ್ನೋ ಬದಲಾಗಿ ಇವರು ಎದರ ಊರ ಸಮೀಪದಲ್ಲಿದಾರಂದ್ರೆ ನಾಸಿಕ್ ಸಮೀಪದಾಗ ಅದಾರ. ಹಾಗಾಗಿ ಏನಂದ್ರೆ ಶಾತವಾಹನರ ರಾಜಧಾನಿ ಪೈಠಾಣ ಪ್ರತಿಷ್ಠಾನ ನಾಸಿಕದ ಸಮೀಪದಲ್ಲಿದೆ. ನಾಸಿಕನು ಗೋದಾವರಿ ನದಿ ದಡದಲ್ಲಿ ಇದೆ. ಇದು ಇಷ್ಟು ಮೊದಲು ನಮಗೆ ಗೊತ್ತಿರಬೇಕು. ಶಾತವಾಹನರು ತಮ್ಮನ್ನು ಮಹಾರಾಷ್ಟ್ರದ ಪುವರಾಧೀಶ್ವರರು ಅಂತೇಳಿ ಕರ್ಕೊಂಡಾರ. ಮಹಾರಾಷ್ಟ್ರದ ಪುವರಾಧೀಶ್ವರರು ಅಂದ್ರೆ ಮಹಾರಾಷ್ಟ್ರದಲ್ಲಿ ತಾವೇ ಅಧಿಪತಿಗಳು ಅಂತೇಳಿ ಕರ್ಕೊಂಡಿದ್ದು. ಒಂದು ಶಾತವಾಹನರು ಧಾರವಾಡ, ಬಳ್ಳಾರಿ ಮತ್ತು ಈಗಿನ ವಿಜಯನಗರ ಜಿಲ್ಲೆ 3 ಕೂಡಿಸಿದ್ರ ಶಾತವಾಹನಿಹಾರ. ನಿಹಾರ ಎಂದರೆ ವಿಶ್ರಾಂತಿ ಪಡೆಯುವ ಸ್ಥಳಗಳು. ಹಾಗಾಗಿ ಶಾತವಾಹನರು ವಿಶ್ರಾಂತಿಗಾಗಿ ಈ ಪ್ರದೇಶದಲ್ಲಿ ಬಂದು ನೆಲೆಸ್ತಾ ಇದ್ರು ಅನ್ನಂಗ. ನೆಕ್ಸ್ಟ್, ಶಾತವಾಹನರು ತಮ್ಮನ್ನು ಕುಂತಲದ ದೊರೆಗಳು ಎಂತಲೂ ಕರೆದುಕೊಂಡಿದ್ದಾರೆ. ಕುಂತಲ ಎಂದರೆ ಈಗಿನ ಉತ್ತರ ಕನ್ನಡ ಜಿಲ್ಲೆ ಕೊಂಕಣ ಪ್ರದೇಶದಲ್ಲಿ ಬರುವಂತಹ ಬನವಾಸಿ. ಬನವಾಸಿ ಪ್ರದೇಶವನ್ನು ಮೊದಲು ಕುಂತಲನಾಡು ಅಂತ ಹೇಳಿ ಕರೀತಾ ಇದ್ರು. ಹಾಗಾಗಿ ಈ ಪ್ರದೇಶವನ್ನು ಶಾತವಾಹನರ ಸಾಮಂತರಾದ ಚುಟುಗಳು ಅಂತೇಳಿ ಆಳ್ತಾ ಇದ್ರು. ಹಾಗಾಗಿ ಏನದಂದ್ರೆ ಅದನ್ನು ಕುಂತಲ ನಾಡಿನ ದೊರೆಗಳು ತಮ್ಮನ್ನು ಅಂಥೇಳಿ ಯಾರು ಕರ್ಕೊಂಡಾರಂದ್ರೆ ಶಾತವಾಹನರು. ಇನ್ನು ಮತ್ತೇನೇನು ವಿಶೇಷತೆಗಳದಾವ? ಈ ವಂಶದ ಸ್ಥಾಪಕ ಯಾರು ಅಂದ್ರೆ ಸಿಮುಖ. ಸಿಮುಖನನ್ನು ನಾನಘಾಟ ಶಾಸನದಲ್ಲಿ ರಾಯ ಸಿಮುಖ ಎಂದು ಕರೆಯಲಾಗಿದೆ. ರಾಯ ಎನ್ನುವ ಪದಕ್ಕೆ ಇನ್ನೊಂದು ಅರ್ಥ ಅಧಿಪತಿ ಎಂದರ್ಥ. ಹಾಗಾದರೆ ರಾಯ ಸಿಮುಖ ಎಂದು ನಾನಘಾಟ ಶಾಸನದಲ್ಲಿ ಕರೆದುಕೊಳ್ಳಲಾಗಿದೆ. 1ನೆಯ ಶಾತಕರ್ಣಿ, ಇವನಿಗೆ ದಕ್ಷಿಣ ಪಥಪತಿ ಎಂದು ಕರೆದಿದ್ದಾರೆ. ಪಥ ಎಂದರೆ ಹಾದಿ ಅಥವಾ ಏನಂದ್ರೆ ವೇ ಅನ್ನಂಗ. ದಕ್ಷಿಣ ಪಥಪತಿ ಎಂದು ಯಾರನ್ನು ಕರೆಯಲಾಗಿದೆ ಅಂದ್ರೆ 1ನೆಯ ಶಾತಕರ್ಣಿ. ಹಾಲ ದೊರೆ, ಇವರ ವಿಶೇಷತೆಯನ್ನು ಪ್ರಾಕೃತ ಭಾಷೆಯಲ್ಲಿ ಇವರು ಗಾಥಾ ಸಪ್ತಶತಿ ಬರೆದಿದ್ದಾರೆ. ಗಾಥಾ ಎಂದರೆ ಶೃಂಗಾರ ಅನ್ನಂಗ, ಅತ್ಯಂತ ಮಧುರವಾದ. ಸಪ್ತ ಅಂದರೆ 7, ಶತಕ ಎಂದರೆ 100, 7 × 100 700 ಶೃಂಗಾರ ಕಾವ್ಯಗಳನ್ನು ಬರೆದಾರ. ಯಾವ ಭಾಷೆಯಲ್ಲಿ ಬರೆದಾರ ಅಂದ್ರೆ ಪ್ರಾಕೃತ. ಇಲ್ಲೊಂದು ನಮ್ಮ ಕಲ್ಪನೆ ಬರಬೇಕು. ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದರು. ಹಾಗಾಗಿ ಇವರ ಆಡಳಿತ ಭಾಷೆನೂ ಪ್ರಾಕೃತನೇ ಇತ್ತು. ಮೌರ್ಯರ ಆಡಳಿತ ಭಾಷೆನೂ ಪ್ರಾಕೃತನೇ ಇತ್ತು. ಅಂದರೆ ಶಾತವಾಹನರ ಆಡಳಿತ ಭಾಷೆ ಯಾವುದು ಅಂದ್ರೆ ಪ್ರಾಕೃತ ಭಾಷೆಯಾಗಿತ್ತು. ನೆಕ್ಸ್ಟ್, ಹಾಲನ ಸಮಕಾಲೀನ ದೊರೆ ಗುಣಾಢ್ಯ ಎನ್ನುವವನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಬರೆದಿದ್ದಾನೆ. ಅದಕ್ಕೆ ಒಡ್ಡ ಕಥಾ ಅಂತ ಹೇಳಿನೂ ಕರೀತಾರ. ಬೃಹತ್ ಕಥಾ ಎನ್ನುವುದನ್ನು ಯಾವ ಭಾಷೆದಾಗ ಬರೆದಾರ ಅಂತ ಕೇಳಿದ್ರೆ ಪೈಶಾಚಿ ಭಾಷೆಯಲ್ಲಿ. ಇನ್ನು ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಅದ. ಈ ಮನೆತನದಲ್ಲಿ ಇವರೇ ಫೇಮಸ್. ಶಾತವಾಹನರ ಒಂದು ವಿಶೇಷತೆ ಏನಂದ್ರೆ ತಮ್ಮ ಹೆಸರಿನ ಹಿಂದೆ ಅಥವಾ ಜೊತೆಗೆ ಯಾವಾಗಲೂ ತಾಯಿಯ ಹೆಸರನ್ನು ಹೊಂದ್ಯಾರ. ಹೆಂಗ ಇಲ್ಲಿ ನೋಡಿ, ಗೌತಮಿಯ ಪುತ್ರನೇ ಶಾತಕರ್ಣಿ. ಹಾಗಾದರೆ ತಾಯಿಯ ಹೆಸರಿನ ಸಂಘಟನೆ ತಮ್ಮ ಹೆಸರು ಹೊಂದ್ಯಾರ. ಇವನು ಯವನ ಪಹಲ್ಲವರ ನಿರ್ಮೂಲಕ ಎಂದು ಕರೆದುಕೊಂಡಿದ್ದಾನೆ.
ಯವನರು ಎಂದರೆ ಅನ್ಯರು, ಬೇರೆಯವರು. ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಯವನರು ಎಂದರೆ ಗ್ರೀಕರು, ಯವನ ಪ್ರಿಯ ಎಂದರೆ ಕರಿಮೆಣಸು. ಆ ವರ್ಡ್ಗಳು ಕರೆಕ್ಟ್ ನೆನಪಿಟ್ಕೋಬೇಕ್ರಿ. ಹಾಗಾದರೆ ಯವನ ಪಹಲ್ಲವರ ನಿರ್ಮೂಲಕ ಎಂದರೆ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಇವನ ಸಾಧನೆಗಳನ್ನು ನಾಸಿಕ್ ಶಾಸನದಲ್ಲಿ ಅವರ ತಾಯಿನೇ ಬರ್ಸ್ಯಾರ. ತಾಯಿ ಹೆಸರು ಗೌತಮಿ. ಏನು ಬರ್ಸ್ಯಾರ? ದಕ್ಷಿಣ ಭಾರತವು 3 ಏನದಂದ್ರೆ ಭಾಗದಲ್ಲಿ ಜಲಭಾಗ ಹೊಂದ್ಯದ. 1 2 3. ತ್ರೈ, ಸಮುದ್ರ, ತೋಯ, ಪಿತವಹನ, 3 ಸಮುದ್ರದ ಪ್ರದೇಶಗಳನ್ನು ಗೆದ್ದುಕೊಂಡವ. ಇದರ ಅರ್ಥ ಏನು ಅಂದ್ರೆ ಇವನ ವಾಹನ ಎನ್ನುವುದು ಅಂದ್ರೆ ಇವನು ಬಳಸುತ್ತಿರುವ ವಾಹನ ಅಂದ್ರೆ ಕುದುರೆ 3 ಸಮುದ್ರದ ನೀರು ಕುಡಿದಿತ್ತು ಅಂಥೇಳಿ ಅಂದಂಗ. ಅಂದ್ರೆ 3 ದಕ್ಷಿಣ ಭಾರತದ 3 ಸಮುದ್ರದ ಗಡಿಯಲ್ಲಿ ತಾನು ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದ. ಒಂದು ಶಕರನ್ನು ಸೋಲಿಸದ. ಶಕರು ವಿದೇಶಿಗರು, ಅದಕ್ಕೆ ಯವನರು ಅಂತೀವಿ. ಶಕ ಯಹವನ, ಶಕ ಯವನ ಪಹಲ್ಲವ ನೀಸೂಧನ ಅಂತೇಳಿ ಕರೀತಾರೆ ಅವನಿಗೆ. ಯವನ ಪಹಲ್ಲವರ ನಿರ್ಮೂಲಕ ಅಂದ್ರೂ ಒಂದೇ, ಶಕ ಯವನ ಪಹಲ್ಲವ ನಿಸೂಧನ ಎಂದರೂ ಒಂದೇ. 2 ಬಿರುದು ಅವನಿಗೆ ಅದಾವ. ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆನೆ ಗೌತಮಿ ಪುತ್ರ ಶಾತಕರ್ಣಿ. ವಶಿಷ್ಠ ಪುತ್ರ ಪುಳಮಾಯಿ ಅಂತೇಳಿ ಬರ್ತದೆ. ಇವ ಆಂಧ್ರ ಪ್ರದೇಶ ಗೆದ್ದುಕೊಂಡು ಆಂಧ್ರ ರಾಜ ಎಂಬ ಬಿರುದು ಹೊಂದುತ್ತಾನ. ಪ್ಲಸ್ ಅಮರಾವತಿಯಲ್ಲಿ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಇವನು ಸ್ತೂಪ ನಿರ್ಮಾಣ ಮಾಡ್ತಾನ ಬೌದ್ಧ ಧರ್ಮದ್ದು. ಇನ್ನು ಶಾತವಾಹನರ ಕೊನೆಯ ದೊರೆ ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ನೆಕ್ಸ್ಟ್ ಇವರ ನಂತರ ಕರ್ನಾಟಕ ಪ್ರದೇಶ ಯಾರ ಆಳ್ವಿಕೆಗೆ ಒಳಪಡ್ತು ಅಂದ್ರೆ ಕಂಚಿಯ ಪಲ್ಲವರ ಆಳ್ವಿಕೆಗೆ ಒಳಪಡ್ತು. ಇದು ಫಸ್ಟ್. ಇಷ್ಟು ಕಾನ್ಸೆಪ್ಟ್ ಬಂದೆವು ನಾವು. ಇನ್ನು ಇಲ್ಲಿ ಅವರಲ್ಲಿ ಒಂದಿಷ್ಟು ವಿಚಾರಗಳದಾವ ನೋಡಿ. ದಕ್ಷಿಣ ಭಾರತಕ್ಕೆ ಶಾತವಾಹನರು ನೇಗಿಲಗಳನ್ನು ಪರಿಚಯಿಸಿದರು. ಉಳುಮೆ ಮಾಡುವ ನೇಗಿಲಗಳನ್ನು ಇವರೇ ಪರಿಚಯ ಮಾಡ್ಯಾರ. SSC ಕ್ವಶನ್: ದಕ್ಷಿಣ ಭಾರತದಲ್ಲಿ ಬ್ರಾಹ್ಮಣರಿಗೆ ಗೋವುಗಳನ್ನು ಮೊಟ್ಟ ಮೊದಲಿಗೆ ನೀಡಿದ ಮನೆತನ ಅಂದರೆ ಇದೇ ಅದ, ಶಾತವಾಹನರು. ಇವರ ಕಾಲದಲ್ಲಿ ದಿನಾರ ಮತ್ತು ಸುವರ್ಣ ಎನ್ನುವ ಬಂಗಾರದ ನಾಣ್ಯಗಳು ಚಲಾವಣೆಯಲ್ಲಿದ್ದವು. SSC ಕ್ವಶನ್. ಭಾರತದಲ್ಲಿ ಸುಂದರವಾದ ಕಾರ್ಲೆ ಚೈತ್ಯ, ಕಾರ್ಲೆ ಅಂದ್ರೆ ಮಹಾರಾಷ್ಟ್ರದಾಗ ಒಂದು ಊರದ, ಅಲ್ಲಿ ಚೈತ್ಯ ಅದ. ಬೌದ್ಧ ಧರ್ಮದಲ್ಲಿ ಬೌದ್ಧ ಯತಿಗಳು ವಿಶ್ರಾಂತಿ ಪಡಿಲಿಕ್ಕ ವಿಹಾರಗಳನ್ನು ಬಳಸ್ತಾ ಇದ್ರು. ಆ ವಿಹಾರದ ಪಕ್ಕದಲ್ಲಿ ಚೈತ್ಯ ಎಂದರೆ ಪೂಜಾ ಸ್ಥಳ ಇರ್ತಿತ್ತು. ಬೌದ್ಧ ಧರ್ಮದಲ್ಲಿ ವಿಹಾರ ಎಂದರೆ ವಿಶ್ರಾಂತಿ ಸ್ಥಳ, ಚೈತ್ಯ ಎಂದರೆ ಪೂಜಾ ಸ್ಥಳ. ನೆಕ್ಸ್ಟ್, ಶಾತವಾಹನರ ಆಡಳಿತ ಮೌರ್ಯರ ಆಡಳಿತ ಹೋಲುತ್ತದೆ, ಏಕೆಂದರೆ ಇವರು ಮೌರ್ಯರ ಸಾಮಂತರಾಗಿದ್ದರು. ಅದಕ್ಕಾಗಿನೇ ಹೇಳಬೇಕು. ಇನ್ನು ಮತ್ತೇನೇನದಾವ, ಒಂದು 2 ವರ್ಡ್ಗಳನ್ನು ಇಷ್ಟು ಐಡಿಯಾ ಇರಬೇಕು ನಮಗೆ. ಇದು ಇಷ್ಟು ಆದ ಬಳಕ ಏನಂದ್ರೆ ನೆಕ್ಸ್ಟ್ ನಮಗೆ ಬರೋದೇ ಏನು ಅಂದ್ರೆ ಕದಂಬರು. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡಿಗ ಮನೆತನದವರೇ ಯಾರು ಅಂದ್ರೆ ಕದಂಬರು. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇವ್ರ ಬಗ್ಗೆ ಏನೇನು ಐಡಿಯಾ ಅದ. ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡಿಗರು ಕದಂಬರು. ರಾಜಧಾನಿ ಬನವಾಸಿ. ಇದು ಎಲ್ಲದಂದ್ರೆ ಈಗಿನ ಉತ್ತರ ಕನ್ನಡ ಜಿಲ್ಲೆ ಕೊಂಕಣದ ಕರಾವಳಿ ತೀರದಲ್ಲಿ. ಇವರ ಚಿಹ್ನೆ ಶಿವವಾಗಿತ್ತು. ಧ್ವಜ, ಯುದ್ಧಕ್ಕೆ ಹೋಗುವಾಗ ವಾನರ ಎನ್ನುವ ಧ್ವಜ ಬಳಸ್ತಾ ಇದ್ರು. ಮಯೂರ ಶರ್ಮ. ಇದು ಇಷ್ಟು ಕಾನ್ಸೆಪ್ಟ್. ಮಯೂರ ಶರ್ಮ ಯಾರ ಮಗ ಅಂದ್ರೆ ಬಂಧುಭೂಷಣನ ಮಗ. ಆದರೆ ಈ ಮನೆತನದ ಸ್ಥಾಪಕ ಯಾರು ಅಂದ್ರೆ ಮಯೂರ ಶರ್ಮ. ಇಲ್ಲಿ ಏನದಂದ್ರೆ ಮಯೂರ ಶರ್ಮ ತನ್ನ ತಾತ ವೀರಶರ್ಮನೊಂದಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪಲ್ಲವರ ರಾಜಧಾನಿ ಕಂಚಿಗೆ ಹೋಗಿದ್ದ. ದಕ್ಷಿಣ ಭಾರತದಲ್ಲಿ ಸಂಸ್ಕೃತದ ಶಿಕ್ಷಣ ಕೇಂದ್ರ ಯಾವುದಂದ್ರೆ ಕಂಚಿ. ಪಲ್ಲವರ ರಾಜಧಾನಿನೂ ಕಂಚಿ. ಕಂಚಿಯಲ್ಲಿ ಇವರ ಶಿಲ್ಪಕಲೆಗಳು ಕಂಡುಬರುತ್ತವೆ. ಪಲ್ಲವರ ಆಡಳಿತ ಭಾಷೆ ಸಂಸ್ಕೃತ. ಇದು ನಮಗಿಷ್ಟು ಗೊತ್ತಿರಬೇಕ್ರಿ.
ಇನ್ನು ಆ ಕಂಚಿಗೆ ಹೋದಕರ ಇವರ ತಾತ ವೀರಶರ್ಮನಿಗೆ ಆ ಪಲ್ಲವರ ಸೈನಿಕರು ಏನು ಮಾಡ್ತಾರ, ಅವಮಾನ ಮಾಡ್ತಾರ. ಅದರ ವಿರುದ್ಧ ಸೇಡ್ ತೀರಿಸ್ಕೊಳ್ಳಲಿಕ್ಕೆ ರಾಜ ಆಗ್ತಾನಂತ ಹೇಳ್ತಾರೆ. ಮಯೂರ ಶರ್ಮ ಚಂದ್ರವಳ್ಳಿಯಲ್ಲಿ ಒಂದು ಕೆರೆನೂ ಕಡ್ಸ್ಯಾನ. ಕರ್ನಾಟಕದ ಮೊದಲ ಚಕ್ರವರ್ತಿ ಅಂದ್ರೆ ಮಯೂರ ಶರ್ಮ, ಭಾರತದ ಮೊದಲ ಚಕ್ರವರ್ತಿ ಅಂದರೆ ಚಂದ್ರಗುಪ್ತ ಮೌರ್ಯ. ಎರಡೂ ವ್ಯತ್ಯಾಸಗಳು. ನೆಕ್ಸ್ಟ್, ಕಾಕುತ್ಸವರ್ಮ ಇಡೀ ಕದಂಬ ಮನೆತನದಲ್ಲಿನೇ ಪ್ರಸಿದ್ಧ ದೊರೆಯಾಗಿರುವನು. ಹಾಗಾದರೆ ಕಾಕುತ್ಸವರ್ಮ ಈ ಕದಂಬ ಮನೆತನದಲ್ಲಿ ಅತ್ಯಂತ ಪ್ರಬಲ ಪ್ರಸಿದ್ಧ ದೊರೆಯಾಗಿರುವನು. ವಾಕಟಕರ ಜೊತೆಗೇನು ವೈವಾಹಿಕ ಸಂಬಂಧ ನೆಂಟಸ್ತನ ಬೆಳೆಸಿದ್ದ ಮತ್ತು ಗುಪ್ತ ಮನೆತನದವರ ಜೊತೆಗೂ ವೈವಾಹಿಕ ಬೆಳೆಸಿದ್ದ. ಗುಪ್ತರು ಎಲ್ಲಿ ಆಳ್ತಾ ಇದ್ರು? ಪಾಟಲಿಪುತ್ರ, ಈಗಿನ ಬಿಹಾರದಲ್ಲಿ. ಅವರ ಆಡಳಿತ ಭಾಷೆ ಸಂಸ್ಕೃತ ಆಗಿತ್ತು. ಇಲ್ಲೊಂದು ವರ್ಡ್ ಏನಂದ್ರೆ, ಗುಪ್ತರ ಎರಡನೆಯ ಚಂದ್ರಗುಪ್ತ ವಿಕ್ರಮಾದಿತ್ಯರ ಆಸ್ಥಾನದ ಕವಿ ಕಾಳಿದಾಸ, ಕವಿರತ್ನ ಕಾಳಿದಾಸ ಇವರ ಆಶ್ರಯ ಅಂದರೆ ಇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟನಂತ. ಇವರ ಆಸ್ಥಾನಕ್ಕೆ ಭೇಟಿ ಕೊಟ್ಟನ ಅನ್ನುವುದರ ಕಲ್ಪನೆ ಇರುವುದು ಐಹೊಳೆ ಶಾಸನದಲ್ಲಿ ಕವಿ ಕಾಳಿದಾಸನ ಹೆಸರು ಉಲ್ಲೇಖವಾಗಿದೆ. ಕವಿ ಕಾಳಿದಾಸನ ಹೆಸರು ಉಲ್ಲೇಖವಾಗಿರುವುದು ಐಹೊಳೆ ಶಾಸನದೊಳಗೆ ಉಲ್ಲೇಖವಾಗ್ಯದ. ನೆಕ್ಸ್ಟ್, ಕಾಕುತ್ಸವರ್ಮನ ಕಾಲದಲ್ಲಿ ಏನದಂದ್ರೆ ಹಲ್ಮಡಿ ಶಾಸನ ಹೊರಡಿಸಲಾಗಿದೆ. ಇದು ಎಲ್ಲದ ಅಂದ್ರೆ 450ರಲ್ಲಿ ಹಾಸನ ಜಿಲ್ಲೆಯ ಹಲ್ಮಡಿ ಎನ್ನುವ ಸ್ಥಳದಲ್ಲಿ ಹೊರಡಿಸ್ಯಾರ. ಒಟ್ಟು 16 ಸಾಲುಗಳ ರಚನೆಯನ್ನು ಹೊಂದ್ಯದ. ನೆಕ್ಸ್ಟ್ ಬರೋದು ಇಲ್ಲದ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಕದಂಬ ದೊರೆಗಳಲ್ಲಿ ಪ್ರಮುಖವಾಗಿ ಡಿವೈಡ್ ಹಾಕೋತ್ ಹೋಗ್ತದೆ ಮುಂದೆ, ಹಲಸಿ ಕದಂಬರು ಹಿಂಗ. ಆದರೆ ಈ ಮನೆತನದಲ್ಲಿ ಅತ್ಯಂತ ಕೊನೆಯ ದೊರೆ ಯಾರು ಅಂದರೆ ಎರಡನೆಯ ವಿಷ್ಣು ಶರ್ಮ. ಕದಂಬ ಮನೆತನದ ಕೊನೆಯ ದೊರೆ ಯಾರು ಅಂದರೆ ಎರಡನೆಯ ವಿಷ್ಣು ಶರ್ಮ. ಕದಂಬರ ಉಪರಾಜಧಾನಿ ಯಾವುದಿತ್ತು ಅಂದ್ರೆ ಬೆಳಗಾವಿ ಜಿಲ್ಲೆಯ ಹಲಸಿ. ಹಲಸಿ ಬಗ್ಗೆ ಕೇಳಿದ್ರು ಅಂದ್ರೆ ಒಂದು ವರ್ಡ್, ಕರ್ನಾಟಕದಲ್ಲಿ ಪ್ರಾಚೀನ ಜೈನ ಧರ್ಮದ ಬಸದಿ ಎಲ್ಲಿದೆ ಅಂದ್ರೆ ಹಲಸಿ. ಪ್ರಾಚೀನ ಜೈನ ಧರ್ಮದ ಬಸದಿ ಕಿಲ್ಲದ ನೋಡಿ, ಈ ವರ್ಡ್ ಗೊತ್ತಿರಬೇಕು. ಇನ್ನು ಕವಿ ಕುಬ್ಜನಿಂದ ಕರ್ನಾಟಕದ ಪ್ರಾಚೀನದಲ್ಲಿ ಶಾಸನ ತಾಳಗುಂದ ಶಾಸನ ರಚನೆಯಾಗಿದೆ. ಇದು ಸಂಸ್ಕೃತ ಭಾಷೆಯಲ್ಲಿ ಅದ. ಇಷ್ಟೆಲ್ಲ ಕದಂಬರ ಬಗ್ಗೆ ನಮಗೆ ಒಂದಿಷ್ಟು ಐಡಿಯಾ ಇರಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್, ಇಷ್ಟು ಗೊತ್ತಿರಲಿ. ಕರೆಕ್ಟ್ ಐತ್ರೆ? ಇದು ನಮಗೊಂದು ಐಡಿಯಾಲಜಿ ಬರ್ತದೆ. ಇವರು ಮತ್ತೆ ಬಿರುದುಗಳು ಇದು ಅದನ್ನು ಸಪ್ರೇಟ್ ಸೆಗ್ರಿಗೇಷನ್ ಮಾಡಕ್ಕೆ ಬರ್ತದೆ ಸರ್. ಇನ್ನು ತುಳುನಾಡಿನ ಆಳುಪರು ಅಂಥೇಳಿ ಬರ್ತದೆ. ತುಳುನಾಡಿನ ಆಳುಪರು, ತುಳುನಾಡು ಅಂದರೆ ಯಾವುದು ಇದು ಬೇಕಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಒಟ್ಟಿಗೆ ಕೂಡಿಸೋದು ತುಳುನಾಡು ಅಂಥೇಳಿ ಬರ್ತದೆ. ಅಲ್ಲಿ ಯಾರು ಆಳ್ವಿಕೆ ಮಾಡ್ಯಾರ ಅಂದ್ರೆ ಆಳುಪರು ಅಂಥೇಳಿ ಆಳ್ವಿಕೆ ಮಾಡ್ಯಾರ. ಅವರ ರಾಜಧಾನಿಗಳು ಉದ್ಯಾವರ, ಮಂಗಳೂರು, ಬಾರಕೂರ ಇಷ್ಟೆಲ್ಲ ಅದಾವ. ಇನ್ನು ಇವ್ರದ್ದು ಪ್ರಸಿದ್ಧ ದೇವಾಲಯ ಯಾವುದಂದ್ರೆ ಕದ್ರಿಯ ಮಂಜುನಾಥೇಶ್ವರ ದೇವಾಲಯ, ಭಾಳ ಫೇಮಸ್ಸ. ಅದನ್ನು ಯಾರು ಅಂದ್ರೆ ಕುಂದವರ್ಮ ಎನ್ನುವ ಈ ಮನೆತನದ ದೊರೆ ಸ್ಥಾಪನೆ ಮಾಡ್ತಾನೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಟ್ಟಿಗೆ ತುಳುನಾಡು ಅಂತೇಳಿ ಕರೀತಾರೆ. ತುಳುನಾಡಿನಲ್ಲಿ ಅತ್ಯಂತ ಪ್ರಮುಖ ನೃತ್ಯ ಯಾವುದಂದ್ರೆ ಯಕ್ಷಗಾನ. ಯಕ್ಷಗಾನ ಕರ್ನಾಟಕದ ಕರಾವಳಿ ತೀರ ಅಥವಾ ಕೊಂಕಣ ತೀರದಲ್ಲಿ ಆಚರಣೆ ಅದಾವ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಹೆಸರು ಏನದಂದ್ರೆ ಬ್ಯಾಂಕುಗಳ ತೊಟ್ಟಿಲು ಅಂಥೇಳಿ ಕರಿತೀವಿ ನಾವು. ಯಾಕಂದ್ರೆ ಪ್ರಮುಖ ಬ್ಯಾಂಕುಗಳು ಅಲ್ಲೇ ಹುಟ್ಟ್ಯಾವ. ಅದು ಏನದಂದ್ರೆ ಇಷ್ಟು ವರ್ಡ್, ತುಳುನಾಡಿನಲ್ಲಿ ಯಾರು ಆಳ್ವಿಕೆ ಮಾಡ್ಯಾರ ಅಂದ್ರೆ ಆಳುಪರು. ಏನೂ ಗೊತ್ತಿಲ್ಲ ಅಂದ್ರೆ ಇಷ್ಟು ಐಡಿಯಾ ಇರಬೇಕು ಫಸ್ಟ್. ಇಲ್ಲಿ ನೋಡಿ ಸರ್, ಗಂಗಾ ಮನೆತನದವರು. ಕರ್ನಾಟಕವನ್ನು ದೀರ್ಘಕಾಲ ಆಳ್ವಿಕೆ ಮಾಡಿದ ಮನೆತನ ಗಂಗರು. ಇವರ ರಾಜ ಚಿಹ್ನೆ ಮದಗಜವಾಗಿತ್ತು. ರಾಜಧಾನಿಗಳು ಕುವಲಾಲ ಅಂದ್ರೆ ಕೋಲಾರ ಏನ್ರಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇವರು ರಾಜಧಾನಿಗಳು ಪದೇ ಪದೇ ಚೇಂಜ್ ಮಾಡ್ಯಾರ ಅಂದಂಗ. ಗಂಗರು ಕರ್ನಾಟಕವನ್ನು ದೀರ್ಘಕಾಲ ಆಳ್ವಿಕೆ ಮಾಡಿದ್ದಾರೆ.
ಹಾಗಾದರೆ ಕೋಲಾರದ ಹಳೆಯ ಹೆಸರು ಕುವಲಾಲ, ನಂತರ ತಲಕಾಡಿಗೆ ವರ್ಗಾವಣೆ ಮಾಡಿದ್ರು. ಮೈಸೂರು ಜಿಲ್ಲೆಯ ತಲಕಾಡು ಯಾವ ನದಿಯ ತೀರದಲ್ಲಿ ಅಂದರೆ ಕಾವೇರಿ. ಇದು ಕೇಳಿದ್ದು ಕ್ವಶನ್. ಇವರ ರಾಜಲಾಂಛನ ಆನೆ ಅಥವಾ ಮದಗಜ ಆಗಿತ್ತು. ಇವರು ಬಹುತೇಕವಾಗಿ ಏನಂದ್ರೆ ಮೈಸೂರು ಭಾಗ ಮತ್ತು ತಮಿಳುನಾಡಿನ ಕೆಲವು ಪ್ರದೇಶ ಆಳ್ತಾ ಇದ್ರು. ಅದಕ್ಕೆ ಗಂಗವಾಡಿ ಅಂತಿದ್ರು. ಗಂಗವಾಡಿ ಎನ್ನುವುದು ಎಷ್ಟು ಹಳ್ಳಿಗಳನ್ನು ಒಳಗೊಂಡಿತ್ತು ಅಂದ್ರೆ 96,000 ಹಳ್ಳಿಗಳನ್ನು ಒಳಗೊಂಡಿತ್ತು. ನೆಕ್ಸ್ಟ್ ಏನಂದ್ರೆ ಇವರ ಪ್ರಬಲ ವೈರಿಗಳೇ ಯಾರು ಅಂದ್ರೆ ಚೋಳರು. ಗಂಗರ ಆಳ್ವಿಕೆ ಕೊನೆಗೊಳಿಸಿದವರೇ ಯಾರು ಮುಂದೆ ಕೇಳಿದ್ರು ಅಂದ್ರೆ ಚೋಳರು ಅನ್ಬೇಕು. ಗಂಗ ಮನೆತನದ ಸ್ಥಾಪಕ ದಡಿಗ ಮತ್ತು ಮಾಧವ. ದಡಿಗನಿಗೆ ಇನ್ನೊಂದು ಹೆಸರು ಕೊಂಗಣಿ ವರ್ಮ. ಇಲ್ಲಿ ಇವರು ಈ ಗಂಗ ಮನೆತನ ಸ್ಥಾಪನೆ ಮಾಡಲಿಕ್ಕೆ ರಾಜಗುರುಗಳು ಯಾರ ಆಶೀರ್ವಾದ ಆಯಿತು ಅಂತ ಕೇಳ್ತಾರ. ಇಲ್ಲದ ನೋಡಿ, ಶಿವನಂದಿ ಎನ್ನುವ ಜೈನ ಮುನಿಯ ಆಶೀರ್ವಾದದಿಂದ ಇವರು ತಮ್ಮ ರಾಜ್ಯ ಸ್ಥಾಪನೆ ಮಾಡಿದ್ರು. ಗಂಗ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂದ್ರೆ ದುರ್ವಿನೀತ. ಇವನ ಆಸ್ಥಾನದಲ್ಲಿ ಅಥವಾ ಸಮಕಾಲೀನವಲ್ಲಿ ಭಾರವಿಯನವಿದ್ದ. ಭಾರವಿ ಎನ್ನುವ ಕವಿ ಸಂಸ್ಕೃತದಲ್ಲಿ ಕಿರಾತರ್ಜುನಿಯ ಎನ್ನುವ ಪುಸ್ತಕ ಬರೆದಾನ. ಭಾರವಿ ಕಿರಾತರ್ಜುನಿಯ ಅಂತೇಳಿ ಒಂದು ಪುಸ್ತಕವನ್ನು ಬರೆದಾನ. ನೆಕ್ಸ್ಟ್, ತನ್ನ ತಾಯಿಯ ಪ್ರದೇಶ ದುರ್ವಿನೀತ ಗೆದ್ಕೋತಾನ ಅಂದ್ರೆ ಅವ್ರ ತಾಯಿಯಿಂದ ಬರಬೇಕಾದ ಕೆಲವು ಪ್ರದೇಶ ಗೆದ್ಕೋತಾನ ರೀ. ಅದಕ್ಕೆ ಪುನ್ನಾಟ ಎಂದು ಕರೆದ ಪುನ್ನಾಟ ಪ್ರದೇಶ ಇವನೇ ಗೆದ್ಕೊಂಡನ. ಇನ್ನು ನೆಕ್ಸ್ಟ್ ಭೂವಿಕ್ರಮ ಅಂತೇಳಿ ಪ್ರಮುಖ ರಾಜರಿವ. ಇಲ್ಲೊಂದು ವರ್ಡ್ ಅದ ನೋಡಿ, ಚಾಲುಕ್ಯರಿಗೆ ಮತ್ತು ಪಲ್ಲವರಿಗೆ ಯುದ್ಧ ನಡೀತದ. ಯುದ್ಧ ಎಲ್ಲಿ ನಡೀತದ ಅಂದ್ರೆ ವಿಳಂದೆ ಎನ್ನುವ ಕದನ ಎಷ್ಟದ ನಡೀತಂದ್ರೆ 670. ಆ ಯುದ್ಧದಲ್ಲಿ ಏನದಂದ್ರೆ ಚಾಲುಕ್ಯರಿಗೆ ಈತ ಬೆಂಬಲ ಕೊಡ್ತಾನೆ. ಬೆಂಬಲ ಕೊಟ್ಟು ಪಲ್ಲವರ ಸೈನ್ಯವನ್ನು ಸಂಪೂರ್ಣ ಸೋಲಿಸ್ತಾರ. ಪಲ್ಲವರ ದೊರೆ ಪರಮೇಶ್ವರ ವರ್ಮ ಸಂಪೂರ್ಣವಾಗಿ ಏನಂದ್ರೆ ಮೇಲೆ ಚಾಲುಕ್ಯರು ಗೆಲುವು ಸಾಧಿಸ್ತಾರ, ಇವ ಸೋಲ್ತಾನ. ಅಂದ್ರೆ ಇದರ ಅರ್ಥ ಚಾಲುಕ್ಯರಿಗೆ ಈ ಭೂವಿಕ್ರಮ ಸಹಾಯ ಮಾಡ್ತಾನ. ಲಾಸ್ಟಿಗೆ ಆ ಪಲ್ಲವರ ದೊರೆ ಯಾರು ಸೋಲ್ತಾರಲ್ಲ ಅವನು ಕೊಳ್ಳಾಗ ಒಂದು ಹಾರ ಇರ್ತದ, ಅದರ ಹೆಸರು ಉಗ್ರೋದಯ. ಇದನ್ನ ತಾನೇ ಹಾಕೋತಾನಿವ. ಆ ವ್ಯಕ್ತಿಯನ್ನು ಸೋಲಿಸಿದ್ರ ತಾನು ಏನಂದ್ರೆ ಉಗ್ರೋದಯ ಎಂಬ ಕಂಠಿ ಹಾರವನ್ನು ಇಟ್ಟುಕೊಂಡನು. ಇದು ವರ್ಡ್ ಇಂಪಾರ್ಟೆಂಟ್. ನೆಕ್ಸ್ಟ್, ಸ್ತ್ರೀ ಪುರುಷ ಅಂತ ಹೇಳಿ ಬರ್ತಾನೆ. ಸಾಹಿತ್ಯಕ್ಕೆ ಭಾಳ ಫೇಮಸ್ ರೀತ. ಏನೋ ಒಂದು ವರ್ಡ್ ನೋಡಿ, ಸ್ತ್ರೀ ಪುರುಷ ಎನ್ನುವವನು ಚಾಲುಕ್ಯರ ಅತ್ಯಂತ ಆತ್ಮೀಯರಲ್ಲಿ ಒಬ್ಬ. ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಎರಡನೆಯದ್ದು, ಇವನ ಕಾಲಾವಧಿಯಲ್ಲಿ ವಿಳಂದೆ ಎನ್ನುವ ಕದನ ನಡೀತು. ವಿಳಂದೆ ಕದನದಲ್ಲಿ ಏನಂದ್ರೆ ಶಿವಮಾರ ಅಥವಾ ಸ್ತ್ರೀ ಪುರುಷ ಎನ್ನುವವನು ಪಲ್ಲವರ ದೊರೆ ಎರಡನೇ ಇಮ್ಮಡಿ ನಂದಿವರ್ಮನನ್ನು ಸೋಲಿಸಲಾಗಿದೆ. ಪಲ್ಲವರ ದೊರೆ ಪೆರ್ಮಾನಡಿ ಅಂತೇಳಿ ಒಂದು ಬಿರುದು ಹೊಂದಿದ್ದ. ಇವ ಸೋತ ಬಳಕ ಈ ಬಿರುದು ಇವ ತಾನು ಹೊಂದಿದನು. ಸ್ತ್ರೀ ಪುರುಷ ಪೆರ್ಮಾನಡಿ ಎನ್ನುವ ಬಿರುದು ತಾನೇ ಧರಿಸಿದನು. ಇವನ ಬಗ್ಗೆ ಕೇಳುವುದಾದ್ರೆ ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇವ ಗಜಶಾಸ್ತ್ರ ಎನ್ನುವುದನ್ನು ಬರೆದಾನ. ಯಾವ ಭಾಷೆದೊಳಗೆ ನೋಡ್ರಿ, ಸಂಸ್ಕೃತದಲ್ಲಿ. ಮತ್ತು ಎರಡನೆಯದು ಇವ ತನ್ನ ರಾಜಧಾನಿಯನ್ನು ಮಣ್ಣೆ ಅಥವಾ ಮಾನ್ಯಪೂರ್ವಕ್ಕೂ ಸ್ಥಳಾಂತರ ಮಾಡ್ಕೋತಾನ. ಏನು ರಾಷ್ಟ್ರಕೂಟರ ದೊರೆ 1ನೆಯ ಅಮೋಘ ವರ್ಷ ನೃಪತುಂಗರಿಗೆ ಇವರು ವೈವಾಹಿಕ ಸಂಬಂಧ ಬೆಳೆಸ್ಕೋತಾರ, ಅಂದ್ರೆ ನೆಂಟ್ರ ಆತಾರ ಅಂದಂಗ. ನೆಕ್ಸ್ಟ್ ಬರೋದು 2ನೆಯ ಭೂತುಗ. ಹಾಂ ರೀ, IAS ಕ್ವಶನ್ ಅದು ಇಲ್ಲೊಂದು. 2ನೆಯ ಭೂತುಗ ಎನ್ನುವವನು ರಾಷ್ಟ್ರಕೂಟರ ಬೆಂಬಲಿತನಾಗಿದ್ದನು, ಅಂದ್ರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದ. ತಕ್ಕೋಲಂ ಕದನ ನಡೀತದ ಎಷ್ಟರದಾಗ ಅಂದ್ರೆ 949. ನಿಮ್ಮ ಎಕ್ಸಾಮ್ದಾಗ ಕೇಳೋದು ಇಷ್ಟೇ ಕೇಳ್ತಾರ. ತಕ್ಕೋಲಂ ಕದನ ಈ ಕಡೆ ರಾಷ್ಟ್ರಕೂಟರು ಈ ಕಡೆ ಚೋಳರ ನಡಬರ್ಕ್ ನಡೀತು, ಇಷ್ಟೇ ಹೇಳಬರಿ ನೀವು. ತಕ್ಕೋಲಂ ಕದನ ಎಷ್ಟದ ನಡೆದದ 949 UPSC ಪ್ರೀವಿಯಸ್. ಈ ಕಡೆ ರಾಷ್ಟ್ರಕೂಟರು ಈ ಕಡೆ ಏನಂದ್ರೆ ಚೋಳರು. ಆದ್ರೆ ಒಂದು ಏನು ಗೊತ್ತನ್ರಿ, ರಾಷ್ಟ್ರಕೂಟರಿಗೆ ಇವ ಬೆಂಬಲ ಕೊಟ್ಟವಿರ್ತಾನ, ಇವ ನೇರವಾಗಿ ಯುದ್ಧ ಮಾಡಿಲ್ಲ. ನೆಕ್ಸ್ಟ್,
ಗಂಗರ ಆಳ್ವಿಕೆಯನ್ನು ಸಂಪೂರ್ಣವಾಗಿ ಯಾರು ವಶಪಡಿಸಿಕೊಂಡರು ಅಂದ್ರೆ ಚೋಳರು. ಎಷ್ಟರದಾಗ ಅಂದ್ರೆ 1004. ಗಂಗರು ಆಳುತ್ತಿರುವ ಪ್ರದೇಶವನ್ನು ಗಂಗವಾಡಿ ಎಂದು ಕರೆಯಲಾಗುತ್ತಿತ್ತು. 96,000 ಹಳ್ಳಿಗಳನ್ನು ಒಳಗೊಂಡಿತ್ತು. ಮುಂದೆ ಈ ಗಂಗವಾಡಿಯಿಂದ ಚೋಳರನ್ನು ಹೊರ ಹಾಕಿದ್ದು ಯಾರು ಅಂತ ಕೇಳ್ತಾರ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಹೊರ ಹಾಕುತ್ತಾನೆ. ಹೊರ ಹಾಕುವುದಲ್ಲದೆ ಒಂದು ವರ್ಡ್ ಹೇಳ್ತಾನೆ, ತಲಕಾಡುಗೊಂಡ ಎಂದು. ಯಾಕೆ ಹಂಗೆ ಯಾಕತ್ತಾರಂದ್ರೆ ಗಂಗರ ಕೊನೆಯ ರಾಜಧಾನಿ ತಲಕಾಡು ಇತ್ತು. ಆ ತಲಕಾಡು ಪ್ರದೇಶವನ್ನು ಚೋಳರು ಗೆದ್ದುಕೊಂಡಿದ್ದರು 1004ದಾಗ. ಮುಂದೆ 1100 ಎಷ್ಟರದಾಗ ಅಂದ್ರೆ 14ರಲ್ಲಿ ಆ ಗಂಗವಾಡಿ ಪ್ರದೇಶದಿಂದ ತಲಕಾಡು ಪ್ರದೇಶದಿಂದ ಯಾರನ್ನು ಹೊರ ಹಾಕಲಾಯಿತು ಅಂದರೆ ಚೋಳರನ್ನು. ಯಾರು ಅಂದ್ರೆ ಹೊಯ್ಸಳರ ದೊರೆ ವಿಷ್ಣುವರ್ಧನ. ಅದಕ್ಕೆ ಚೋಳರನ್ನು ಹೊರ ಹಾಕಿಕೆಸಿದ್ರೆ ತಲಕಾಡುವನ್ನು ಗೆದ್ದುಕೊಂಡನು ಅನ್ನುವ ಜಾಗದ ತಲಕಾಡುಗೊಂಡ ಬಿರುದು ಹೊಂದಿದನು. ನೆಕ್ಸ್ಟ್, ಗಂಗರ ಒಂದು ಶಾಖೆ ಎಲ್ಲಿ ಆಳ್ವಿಕೆ ಮಾಡ್ತು ಅಂದ್ರೆ ಒರಿಸ್ಸಾದಾಗ. ಅವರಿಗೆ ಪೂರ್ವದ ಗಂಗರು ಅಂತ ಹೇಳಿ ಕರೀತಾರ. ಅದು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಇನ್ನು ಬರೋದೇ ಯಾವುದು ಅಂದ್ರೆ ಬಾದಾಮಿ ಚಾಲುಕ್ಯರು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಈ ಚಾಪ್ಟರ್ ಒಂಚೂರು ಇಂಪಾರ್ಟೆಂಟ್ ಅದ ನೋಡಿ. ಬಾದಾಮಿ ಚಾಲುಕ್ಯರು ಇಲ್ಲಿ ಏನೇನದ? ರಾಜಧಾನಿ ಏನು? ಬಾದಾಮಿ. ಬಾದಾಮಿ ಹಳೆ ಹೆಸರೇನು? ವಾತಾಪಿ. ಈಗಿನ ಯಾವ ಜಿಲ್ಲಾದಾಗದ? ಬಾಗಲಕೋಟ್. ಯಾವ ನದಿ ಹರಿತದ? ಮಲಪ್ರಭಾ ನದಿಯ ದಡದಲ್ಲಿ ಅದ. ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಯಾರು ಅಂದರೆ ಜಯಸಿಂಹ. ಇಲ್ಲಿ ಆ ನಂತರ ಈ ಮನೆತನದ ಮೊದಲ ಸ್ವತಂತ್ರ ದೊರೆ ಯಾರು ಅಂದ್ರೆ 1ನೆಯ ಪುಲಿಕೇಶಿ. 1ನೆಯ ಪುಲಿಕೇಶಿನೇ ಈ ಮನೆತನದ ಮೊದಲ ಸ್ವತಂತ್ರ ದೊರೆ. ಅವ ಸ್ವತಂತ್ರ ಆಗ್ಯಾನ ಅಲ್ಲಕ್ಕ ಅಶ್ವಮೇಧ ಯಾಗನೂ ಮಾಡ್ಯಾನ. ಪ್ಲಸ್ ಮತ್ತೇನದ? ಬಾದಾಮಿಯ ಬಂಡೇಗಲ್ಲು ಶಾಸನನೂ ಇವನ ಬಗ್ಗೆನೇ ವಿವರಣೆ ಕೊಡ್ತದ. ಬಾದಾಮಿ ಬಂಡೇಗಲ್ಲು ಶಾಸನ, ಆ ಶಾಸನ ಶಕ ಸಂವತ್ಸರದಲ್ಲಿ ಇರುವ ಶಾಸನರೇ ಅದು. ಶಕ ಸಂವತ್ಸರದಲ್ಲಿ ಇರುವಂಥ ಶಾಸನ 543ರಲ್ಲಿ ಇರುವುದನ್ನು 543 ಅದ. ಇದರೊಳಗೆ ನಾವು ಎಷ್ಟು ಮೈನಸ್ ಮಾಡಬೇಕು? 78 ಮೈನಸ್ ಮಾಡಿ, ಆಗ 465 ಉಳಿತದ. ಅಂದರೆ ಇದರ ಅರ್ಥ ಶಕ ಸಂವತ್ಸರದಲ್ಲಿ ಈ ಶಾಸನ ಹೊರಡಿಸಲಾಗಿದೆ. ಇಲ್ಲೊಂದು ಸಣ್ಣ ಅಬ್ಸರ್ವೇಷನ್ ಏನದ, ನಾ ಇಲ್ಲೊಂದು ಚೂರು ಬರೆದಿರ್ತೀನಿ, ಅಬ್ಸರ್ವ್ ಮಾಡಿಸ್ತಾರೆ ಏನೇನದ ಅನ್ನೋದು. ಯಾಕಂದ್ರೆ ಇವ್ರಿಗೆ ತಮ್ಮದೇ ಆದಂಥ ಒಂದು ವಿಚಾರಧಾರೆ ಗೊತ್ತಿರಬೇಕು. ಬಾದಾಮಿ ಚಾಲುಕ್ಯರು ಫಸ್ಟ್ ಬಾದಾಮಿಯ ಹಳೆಯ ಹೆಸರು ಏನು ಅಂತ ಕೇಳಿದ್ರೆ ವಾತಾಪಿ. ವಾತಾಪಿ ಈಗ ಎಲ್ಲದ ಅಂತ ಕೇಳಿದ್ರೆ ಬಾಗಲಕೋಟೆ ಜಿಲ್ಲಾ. ಯಾವ ನದಿಯ ದಡದಲ್ಲಿ ಅದ ಅಂತ ಕೇಳಿದ್ರೆ ಮಲಪ್ರಭಾ ನದಿ ದಡದಲ್ಲಿ. ಯಾವ ನದಿ ರೀ? ಮಲಪ್ರಭಾ ನದಿ ತೀರದಲ್ಲಿ ಇದೆ. ಹಾಗಾದರೆ ಬಾದಾಮಿ ಚಾಲುಕ್ಯರು ಯಾರಿಂದ ಸ್ವತಂತ್ರರಾದರು ಅಂತ ಕೇಳಿದ್ರೆ ಕದಂಬರಿಂದ ಸ್ವತಂತ್ರರಾದರು. ಇವರ ರಾಜ ಚಿಹ್ನೆ ಏನು ಅಂದ್ರೆ ವರಾಹ ಆಗಿತ್ತು. ಕರೆಕ್ಟೇ? ಇನ್ನು ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಯಾರು ಅಂದ್ರೆ ಜಯಸಿಂಹ. ಜಯಸಿಂಹನ ಮಗನೇ ಯಾರು ಅಂದ್ರೆ ರಣರಾಗ. ರಣರಾಗನ ಮಗ ಯಾರು ಅಂದ್ರೆ 1ನೆಯ ಪುಲಿಕೇಶಿ. 1ನೆಯ ಪುಲಿಕೇಶಿಯ ಮಕ್ಕಳು ಯಾರು ಅಂತ ಕೇಳಿದ್ರ 1ನೆಯ ಕೀರ್ತಿವರ್ಮ. ಮತ್ತು ಏನೋ ಒಬ್ಬವನ ಹೆಸರು ಏನು? ಕೀರ್ತಿವರ್ಮ ಅಲ್ದಿ ಅಂತ ಕೇಳಿದ್ರೆ ಮಂಗಳೇಶ. 2 ಜನ ಮಕ್ಕಳ್ರಿ ಇವನಿಗೆ. ಆ ನಂತರ ಕೀರ್ತಿವರ್ಮನಿಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ರೆ 3 ಜನ ಮಕ್ಕಳು. ಹಾಗಾದರೆ 3 ಜನ ಮಕ್ಕಳಲ್ಲಿ ಒಬ್ಬವ ಯಾರಿದ್ರು ಅಂದ್ರೆ 2ನೆಯ ಜಯಸಿಂಹ. ಮತ್ತೊಬ್ಬವ ಯಾರು ಅಂತ ಕೇಳಿದ್ರು ಅಂದ್ರೆ ಕುಬ್ಜ ವಿಷ್ಣುವರ್ಧನ. ಕುಬ್ಜ ವಿಷ್ಣುವರ್ಧನ. ಕುಬ್ಜ ಅಂದ್ರೆ ಜರ ಗಿಡಕಿದ್ದನ್ರಿ ಅವ. ಹಾಗಾದರೆ ಮತ್ತೆ ಯಾರು ಅಂದ್ರೆ 2ನೆಯ ಪುಲಕೇಶಿ. ಇದು ವಾರ್ಡ್.
ಇನ್ನು ಎರಡನೆಯ ಪುಲಿಕೇಶಿಯ ನಂತರ ಯಾರ ಅಧಿಕಾರಕ್ಕೆ ಬಂದರು ಅಂದ್ರೆ ಒಂದನೆಯ ವಿಕ್ರಮಾದಿತ್ಯ. ಒಂದನೆಯ ವಿಕ್ರಮಾದಿತ್ಯನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರೆ ಒಂದನೆಯ ವಿನಯಾದಿತ್ಯ. ಒಂದನೆಯ ವಿನಯಾದಿತ್ಯನ ನಂತರ ಅಧಿಕಾರಕ್ಕೆ ಬಂದವರು ಒಂದನೆಯ ವಿಜಯಾದಿತ್ಯ. ಒಂದನೆಯ ವಿಜಯಾದಿತ್ಯನ ನಂತರ ಯಾರ ಅಧಿಕಾರಕ್ಕೆ ಬಂದರು ಅಂತ ಕೇಳಿದ್ರೆ ಎರಡನೆಯ ವಿಕ್ರಮಾದಿತ್ಯ. ಎರಡನೆಯ ವಿಕ್ರಮಾದಿತ್ಯನ ನಂತರ ಅಧಿಕಾರಕ್ಕೆ ಬಂದವರು ಎರಡನೆಯ ಕೀರ್ತಿವರ್ಮ. ಈ ಮನೆಯ ಕೀರ್ತಿ ಹಾಳು ಮಾಡಿಬಿಟ್ಟ. ಹೆಸರರೆ ಕೀರ್ತಿವರ್ಮ ಅದ, ಕೀರ್ತಿನೇ ಹಾಳು ಮಾಡ್ದ. ಇದು ಇವ್ರದು ವಂಶ ವೃಕ್ಷ ಅಂತಾರೆ. ಹೇಳೋರು ಹೇಳ್ತಾರೆ ಗೊತ್ತಂದ್ರೆ, ಹೇಳವರು ಅಂತ ಹೇಳಿ ಬರ್ತಾರೆ ಹಳ್ಳಿಗೆ. ಅವ್ರು ನಮ್ಮ ಮುತ್ತಾತನ ಹಿಡ್ಕೊಂಡೆಲ್ಲ ಜನ್ಮ ಕುಂಡಲ್ಲಿ ಹೇಳಿ ಹೋಗಿಬಿಡ್ತಾರೆ ಸರ್. ಹಿಂಗೆ ಇವ್ರ ಬಗ್ಗೆ ಏನದಂದ್ರೆ ಇದು ಅಷ್ಟು ಏನಂದ್ರೆ ಡಿಟೇಲ್ಸ್ ತೊಗೊಂಡೇವು ನಾವು. ಇನ್ನು ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಮನೆತನದ ಕೊನೆಯ ದೊರೆ ಎರಡನೆಯ ಏನದ ಕದಂಬ ಮನೆತನದ ಕೊನೆಯ ದೊರೆ ಯಾರು ಅಂದ್ರೆ ಎರಡನೆಯ ವಿಷ್ಣು ಶರ್ಮಾ ಅಂತ ಹೇಳಿ. ಈ ವಂಶದ ಮೂಲ ಪುರುಷನೇ ಯಾರು ಅಂದ್ರೆ ಜಯಸಿಂಹ. ಮೂಲ ಪುರುಷನ ಮಗ ಯಾರು ಅಂತ ಕೇಳಿದ್ರಂದ್ರ ರಣರಾಗ. ರಣರಾಗನ ಮಗ ಒಂದನೆಯ ಪುಲಿಕೇಶಿ. ಇವ ಕದಂಬ ಕೊನೆಯ ದೊರೆ. ಎರಡನೆಯ ವಿಷ್ಣು ಶರ್ಮನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು. ಅಂದರೆ ಈ ಮನೆತನದ ಮೊದಲ ಸ್ವತಂತ್ರ ದೊರೆ ಇವನೇ ಅಂದಂಗ. ಈ ಒಂದನೆಯ ಪುಲಿಕೇಶಿ ಬದಾಮಿ ಶಾಸನ ಹೊರಡಿಸಿದ್ದಾನೆ. ಅದು ಶಕ ಸಂವತ್ಸರದಲ್ಲಿ ಇದೆ. ಪ್ಲಸ್ ಬದಾಮಿಯ ಕೋಟೆಯನ್ನು ಕಟ್ಸ್ಯಾನ. ಅವನ ಮಗನೇ ಯಾರು ಅಂದ್ರೆ ಕೀರ್ತಿವರ್ಮ. ಯಾವಾಗಲೂ ಏನಂದ್ರೆ ಇವರೆಲ್ಲ ಬ್ರಾಹ್ಮಿನ್ಸ್ ಸಮುದಾಯ ಅಂದ್ರೆ ವೈಷ್ಣವ ಧರ್ಮದ ಅನುಯಾಯಿಗಳು. ಇಲ್ಲಿ ಹಿರಿಯ ಮಗನೇ ಅಧಿಕಾರಕ್ಕೆ ಬರೋದು. ಇದು ರಾಜತ್ವ ಸಿದ್ಧಾಂತ, ಥಿಯರಿ ಆಫ್ ಕಿಂಗ್ಶಿಪ್ ಅಂತೀವಿ ನಾವು. ಹಿರಿಯ ಮಗನೇ ಅಧಿಕಾರಕ್ಕೆ ಬರೋದು. ಈಗಲೂ ಎಲ್ಲ ಮನೆಗಳದಾಗ ಅದೇ ಅದ ಸರ್. ತಂದೆ ಏನಾದರೂ ಅನಾಹುತ ದೊಡ್ಡ ಮಗನೇ ಎಲ್ಲ ಜವಾಬ್ದಾರಿ ತೋತಾನ ಅಂದಂಗೆ. ಏನು ಇಲ್ಲಿ ಏನೂ ತೊಂದರೆ ಇಲ್ಲ ಸರ. ಹಳ್ಳ್ಯಾಗ ಒಂದು ಶಾಸ್ತ್ರ ಅದ. ತಂದೆ ಸತ್ತು ಬಳಕ ಸ್ವಾದರ ಮಾವನನ್ನು ಎರಡನೆಯ ತಂದೆಯ ಸ್ಥಾನದಲ್ಲಿ. ಅಂದರೆ ಇದರ ಅರ್ಥ ಏನಂದರೆ ಈ ನಮ್ಮ ಮನೆಯ ಕುಟುಂಬದ ಜವಾಬ್ದಾರಿ ಸ್ವಾದರ ಮಾವಗಳು ತಗೋಬೇಕತ್ತ. ತಾಯಿ ತೀರ್ಕೊಂಡು ಅಂದ್ರೆ ಅತ್ತಿಗೆಯನ್ನು ತಾಯಿಯ ರೂಪದಲ್ಲಿ ನೋಡ್ಕೋಬೇಕತ್ತ. ಅತ್ತಿಗೆ ಅಂದರೆ ಯಾರಂದ್ರೆ ಅಣ್ಣನ ಪತ್ನಿಗೆ. ಇದು ಹಳ್ಳ್ಯಾಗ ಒಂದು ಶಾಸ್ತ್ರ ಅದ. ಹಾಗಾಗಿ ಏನಂದ್ರೆ ಒಂದು ಕುಟುಂಬದಲ್ಲಿ ತಂದೆ ಎನ್ನುವವರು ಮರಣ ಹೊಂದಿದ್ರು ಅಕಾಲಿಕವಾಗಿ ಅಂದ್ರೆ ಆ ಕುಟುಂಬದ ಜವಾಬ್ದಾರಿ ಸೋದರ ಮಾವಗಳು ತಗೋಬೇಕು. ತಾಯಿ ಮರಣ ಹೊಂದಿದ್ರಂದ್ರೆ ಅತ್ತಿಗೆಯಲ್ಲಿ ತಾಯಿಯ ಪ್ರೀತಿಯನ್ನು ಕಾಣಬೇಕು ಅಂತ ಹೇಳಿ ಅದ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕೀರ್ತಿವರ್ಮ ಕೆಲವು ದಿನಗಳ ನಂತರ ಮರಣ ಹೊಂದದ ಅಧಿಕಾರದಲ್ಲಿದ್ದಾಗ. ಇವನ ಮಕ್ಕಳು ಚಿಕ್ಕವರಾಗಿದ್ದರು. ಅದಕ್ಕಾಗಿಯೇ ಇವ ಅಧಿಕಾರಕ್ಕೆ ಬಂದ. ಯಾರು? ಮಂಗಳೇಶ. ಮುಂದೆ ಮಂಗಳೇಶನನ್ನು ತನ್ನ ಚಿಕ್ಕಪ್ಪರಿವ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದ. ಪುಲ ಎಂದರೆ ಶಿವ, ಕೇಶ ಎಂದರೆ ಕೂದಲು. ಶಿವದಂತೆ ಕೇಶಗಳನ್ನು ಹೊಂದಿ ಗರ್ಜಿಸಿದವನೇ ಪುಲಕೇಶಿ. ಇದು ಮತ್ತು ಅವ್ರ ಅಪ್ಪನ ಹೆಸರನ್ನು ಕೀರ್ತಿಯನ್ನಾಗಿ ಹೆಚ್ಚಿಸ್ತಾನ. ಯಾರು ನೋಡ್ರಿ? ಪುಲಕೇಶಿಯ. ನಾವು ಪುಲಕೇಶಿ ಎಷ್ಟನೇ ಶತಮಾನದಾಗಿದ್ದ? ಭಾಳ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನೀವು ಅವನು ಇಯರ್ ಓದೋದಕ್ಕಿಂತ ಅವ ಎಷ್ಟನೇ ಶತಮಾನದಾಗ ಬರ್ತಾನ ಅನ್ನೋದ್ರ ಲೆಕ್ಕ ತಗೋಬೇಕ್ರಿ. 609 - 42 ಅಂದ್ರೆ ಇವರು 7ನೇ ಶತಮಾನದಲ್ಲಿ ಇದ್ದರು. ಕೀ ಕ್ವಶನ್ ಭಾಳ ಇಂಪಾರ್ಟೆಂಟ್. ಕರೆಕ್ಟ್ ಆಯ್ತ್ರೆ? ಇನ್ನು ಪುಲಕೇಶಿಯ ಸಾಧನೆಗಳು ಒಂದಿಷ್ಟು ಅದಾವ. ಏನೇನದಾವ? ನರ್ಮದಾ ನದಿಯ ಕದನದಲ್ಲಿ ಉತ್ತರ ಭಾರತದ ಹರ್ಷವರ್ಧನನನ್ನು ಸೋಲಿಸ್ತಾನೆ. ಅವ ಹರ್ಷವರ್ಧನ ಸೋಲಕ್ಕಿಂತ ಮೊದಲು ಉತ್ತರಾಪತೇಶ್ವರ ಬಿರುದು ಹೊಂದಿದ್ದ. ಸೋತ ಬಳಕ ಇವ ಏನಾಗಿಬಿಟ್ನಂದ್ರೆ ದಕ್ಷಿಣಾಪತೇಶ್ವರ ಎನ್ನುವ ಬಿರುದು ಯಾರು ಹೊಂದುತ್ತಾರೀ? ಪುಲಕೇಶಿ. ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಇವನೇ ಹೊಂದಿದ್ದು. ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನ.
ಒಂದನೆಯ ಮಹೇಂದ್ರವರ್ಮ ಪಲ್ಲವನನ್ನು ಸೋಲಿಸ್ತಾನ. ಮಹೇಂದ್ರವರ್ಮ ಪಲ್ಲವನು ಸಂಸ್ಕೃತದಲ್ಲಿ ಒಂದು ಪುಸ್ತಕ ಬರೆದಾನ. ಆ ಪುಸ್ತಕದ ವಿಶೇಷ ಏನಂದ್ರೆ ಶಿವ ಮತ್ತು ಪಾರ್ವತಿ ಲಗ್ನ ಹೆಂಗಾಗ್ಯಾರ ಅನ್ನೋದ್ರ ಬಗ್ಗೆ, ಸಿದ್ಧಾಂತದ ಬಗ್ಗೆ ಬರೆದಾರ. ಹಾಗಾದರೆ ಒಂದನೆಯ ಮಹೇಂದ್ರವರ್ಮ ಪಲ್ಲವ ಬರೆದಿರುವ ಸಂಸ್ಕೃತದ ಪುಸ್ತಕವನ್ನು ಹೇಳಿರಿ. ಪಟ್ನೆ ಆಪ್ಷನ್ಸ್ ನೋಡೋಣ, ಆನ್ಸರ್ ಮಾಡಿ ನೋಡೋಣ. ಪಲ್ಲವರ ದೊರೆ ಒಂದನೆಯ ಮಹೇಂದ್ರವರ್ಮ ಪಲ್ಲವ ಸಂಸ್ಕೃತದಾಗ ಶಿವ ಪಾರ್ವತಿಯ ಕುರಿತು ವಿವರಣೆ ಕೊಟ್ಟನವ. ಹಾಗಾದರೆ ಆ ಪುಸ್ತಕದ ಹೆಸರು ಏನು ಅನ್ನೋದು ಹೇಳ. ನಾನು UPSC ಪ್ರಿಲಿಮ್ಸ್ದಾಗ ಕೇಳ್ಯಾರ ಅದು. ಪಟ್ನೆ ಹೇಳು. ಹೇಳಿದ್ರು ಮತ್ತ ವಿಲಾಸ ಪ್ರಹಸನ ಅಂತೇಳಿ ಹಾಕ್ಯಾರ. ಅಲ್ಲ, ಮತ್ತ ವಿಲಾಸ ಪ್ರಹಸನ, ಮತ್ತ ವಿಲಾಸ ಪ್ರಹಸನ. ಇದು ಅವನು ಬರೆದಿರುವ ಪುಸ್ತಕ. ಅವನಿಗೂ ಸೋಲ್ಸ್ಯಾನ ಅನ್ನಂಗ. ಎರಡನೆಯ ಪುಲಕೇಶಿಯ ಆಸ್ಥಾನಕ್ಕೆ ಚೀನಿ ಪ್ರವಾಸಿಗ ಹುಯೆನ್ ತ್ಸಾಂಗ್ನು ಭೇಟಿ ಕೊಟ್ಟಾನ. ಹುಯೇನ ತ್ಸಾಂಗ್ ಭೇಟಿ ಕೊಟ್ಟಿದ್ದಾನೆ. ಇದು ಒಂದು ಕರೆಕ್ಟ್ ಗೊತ್ತಿಲ್ಲ. ಎರಡನೆಯ ಪುಲಕೇಶಿಯ ಸಾಧನೆಗಳನ್ನು ಯಾರು ಬರೆದಾರಿ ಅಂತ ಕೇಳಿದ್ರಂದ್ರ, ಇವನ ಸಾಧನೆಗಳನ್ನು ರವಿ ಕೀರ್ತಿ ಬರಿತಾನ. ಅವನ ಆಸ್ಥಾನಿಕ ಎದರಾಗ ಅಂದ್ರೆ ಐಹೊಳೆ ಶಾಸನ. ಐಹೊಳೆ ಶಾಸನ ಯಾವ ಭಾಷೆದಾಗ? ಸಂಸ್ಕೃತದಾಗ. ಐಹೊಳೆ ಇರುವುದು ಯಾವ ನದಿಯ ದಡದಲ್ಲಿ? ಮಲಪ್ರಭಾ ನದಿ ದಡದಲ್ಲಿ. ಐಹೊಳೆ ಶಾಸನ ಯಾವ ಗುಡ್ಯಾಗದ? ಮೇಗೂತಿ ದೇವಾಲಯ. ಮೇಗೂತಿ ಯಾವ ಧರ್ಮದ ದೇವಾಲಯ? ಜೈನ ಧರ್ಮ. ಹಾಗಾದರೆ ರವಿಕೀರ್ತಿನೂ ಜೈನ ಧರ್ಮದವನೇ ಇದ್ದ. ಐಹೊಳೆ ಶಾಸನ ಎನ್ನುವುದಕ್ಕಿಂತ ಐಹೊಳೆ ಪ್ರಶಸ್ತಿ ಅನ್ನಬೇಕು. ಶಾಸನ ಎಂದರೆ ಅರ್ಥನೇ ಬೇರೆ ಅದ. ಪ್ರಶಸ್ತಿ ಎಂದರೆ ಕೇವಲ ಯುದ್ಧದ ವಿಜಯಗಳನ್ನು ವಿವರಿಸುತ್ತದೆ. ಪ್ರಶಸ್ತಿಗೆ ಐಹೊಳೆ ಪ್ರಶಸ್ತಿಯಲ್ಲಿ ನರ್ಮದಾ ನದಿಯ ಕದನದ ವಿವರಣೆಯನ್ನು ಒಳಗೊಂಡಿದೆ. ಎರಡನೆಯದ್ದು ಕವಿ ಕಾಳಿದಾಸ ಮತ್ತು ಕವಿ ಭಾರವಿಯ ಹೆಸರುಗಳನ್ನು ಒಳಗೊಂಡದ. ನೆಕ್ಸ್ಟ್ ಬರೋದು ಇಬ್ರು ಅಣ್ತಮ್ಮ ನಮಗೂ ಪಾಲ ಕೊಡು ರಾಜ್ಯದಾಗ ಅಂತ ಕೇಳಿದಾರತ್ತ. ನಿನಗೆ ಆ ಕಡೆ ಬೇಕು ಅಂತೇಳಿ ಇವನಿಗೆ ಕೇಳೋಣ, ಇವ ಗುಜರಾತ್ ತೋರಿಸ್ತಾನ. ಹಾಗಾದರೆ ಗುಜರಾತಿನಲ್ಲಿ ಚಾಲುಕ್ಯ ಮನೆತನದ ಸ್ಥಾಪಕರಿವ. ಗುಜರಾತಿನ ಚಾಲುಕ್ಯ ಮನೆತನದ ಸ್ಥಾಪಕ ಎರಡನೆಯ ಜಯಸಿಂಹ, ಅವನಿಗೆ ಗೆದ್ದು ಕೊಟ್ಟ. ಈ ಚಾಲುಕ್ಯ ಮನೆತನನೇ ಮುಂದೆ ಅಲ್ಲಿ ಸೋಲಂಕಿಗಳು ಅಂತೇಳಿ ಆತರ. ಕುಬ್ಜ ವಿಷ್ಣುವರ್ಧನ ಕೇಳ್ತಾನ, ನಿನಗೆ ಆ ಕಡೆ ಬೇಕು ರಾಜ್ಯ ಅಂದಕ್ರೆ ಇವ ಪೂರ್ವಕ್ಕೆ ತೋರಿಸ್ತಾನ ಆ ಕಡೆ. ಹಾಗಾದರೆ ಈ ಪೂರ್ವದ ಚಾಲುಕ್ಯರು ಅಂತೇಳಿ ಕರೀತಾರ. ಪೂರ್ವದ ಚಾಲುಕ್ಯರು ಇವರ ರಾಜಧಾನಿ ಯಾವ? ಅದು ಪಟ್ನೆ ಹೇಳಬೇಕು. ವ್ಯಂಗಿ. ಇಷ್ಟ ಆಯ್ತು. ಇದೇ ಪೂರ್ವ ಚಾಲುಕ್ಯ ಮನೆತನದಲ್ಲಿ ಒಬ್ಬ ರಾಜಕುಮಾರ ಬರ್ತಾನ, ಒಂದನೆಯ ಕುಲುತ್ತುಂಗ ಅಂಥೇಳಿ. ಈ ಒಂದನೆಯ ಕುಲುತ್ತುಂಗ ಎನ್ನುವವನು ಹೋಗಿ ಚೋಳ ಸಾಮ್ರಾಜ್ಯದ ಸಿಂಹಾಸನ ಏರ್ತಾನ. ಇದು UPSC ಕ್ವಶನ್. ಚೋಳರ ಸಿಂಹಾಸನವೇರಿದ ಚಾಲುಕ್ಯ ಮನೆತನದ ರಾಜಕುಮಾರ ಯಾರು ಅಂದ್ರೆ ಒಂದನೆಯ ಕುಲುತ್ತುಂಗ ಚೋಳ. ಎಷ್ಟು ನಿಮಗೆ ಐಡಿಯಾ ಇರಬೇಕು ಇದರ ಬಗ್ಗೆ. ನೆಕ್ಸ್ಟ್ ಒಂದನೆಯ ವಿಕ್ರಮಾದಿತ್ಯನಕ್ಕಿಂತ ಮುಂಚಿತವಾಗಿ ಎರಡನೇ ಪುಲಕೇಶಿಗೆ ಯಾರು ಸೋಲಿಸ್ತಾರ ಅಂತ ಕೇಳ್ತಾರ. ಇಲ್ಲದ ಇರ್ತಾರ ಒಬ್ಬವರು. ಹಾಗಾದರೆ ಇಲ್ಲಿ ಒಂದನೆಯ ನರಸಿಂಹವರ್ಮ ಪಲ್ಲವ ಸೋಲಿಸ್ತಾನ. ಒಂದನೆಯ ನರಸಿಂಹವರ್ಮ ಪಲ್ಲವ ಯಾರನ್ನು ಸೋಲಿಸ್ತಾನ ಅಂತ ಕೇಳಿದ್ರಂದ್ರೆ ಎರಡನೇ ಪುಲಕೇಶಿ. 3 ಕದನಗಳನ್ನು ನಡೀತಾವ. ಆ 3 ಕದನಗಳಲ್ಲಿನೂ ಪುಲಕೇಶಿ ಕಂಪ್ಲೀಟ್ ಸೋತು ಬಿಡ್ತಾನ. 3 ಕದನದ ಹೆಸರು ಏನೇನದಾವ ಅನ್ನೋ ಸಿರಿಯಲ್ ಗೊತ್ತಿರಬೇಕು ನಮಗ.
ಇಲ್ಲದಾವ ನೋಡಿ ಸರ್. ಪೆರಿಯಾಳ, ಮಣಿಮಂಗಲ, ಸುರಮಾರ ಈ ಮೂರು ಕದನದಲ್ಲಿ ಸೋಲ್ತಾನ. ಪೆರಿಯಾಳ, ಮಣಿಮಂಗಲ, ಪೆರಿಯಾಳ, ಮಣಿಮಂಗಲ ಮತ್ತು ಸುರಮಾರ ಕದನಗಳು. ಒಂದು ಸುರಮಾರ ಕದನ. ಈ ಪುಲಿಕೇಸಿ ಸೋಲ್ಸಲಕ್ಕ 1ನೇ ನರಸಿಂಹವರ್ಮ ಪಲ್ಲವನಂತೆ ಕಂತ ಯಾರಿದ್ರು ಬಲಿಷ್ಠ ಅಂತ ಕೇಳ್ತಾರೆ. ಅವನಿಗೊಬ್ಬ ಸೇನಾಪತಿ ಇದ್ದಾನೆ, ಭಾಳ ಬಲಿಷ್ಠ ಇದ್ದ. ಅವನೇ ಸೋಲಿಸಿದ್ದು ಎರಡನೇ ಪುಲಿಕೇಸಿಗೆ. ಅವನ ಹೆಸರು ಕೇಳ್ಯಾರಿ ಎಕ್ಸಾಮ್ದಾಗ, ಪರಂಜ್ಯೋತಿ. ಪರಂಜ್ಯೋತಿ ಸೇನಾಪತಿ ಇರ್ತಾನ, ಅವ ಸೋಲಿಸಿಬಿಡ್ತಾನ. ಹಾಗಾದರೆ ಇವ ಮುಂದೆ 642ರಿಂದ 655ರವರೆಗೆ ಒಟ್ಟು 13 ವರ್ಷಗಳ ಕಾಲ ವಾತಾಪಿಕೊಂಡ, ಅಂದ್ರೆ ಬದಾಮಿಯನ್ನು ಗೆದ್ದುಕೊಂಡ ಎಂಬ ಬಿರುದು ಹೊಂದಿ ಆಳ್ತಾನ. ಆ ನರಸಿಂಹವರ್ಮ ಪಲ್ಲವನಿಗೆ ಇವನ ಮ್ಯಾಗ ಎಷ್ಟು ಸಿಟ್ಟಿರ್ತದ ಅಂದ್ರೆ, ಇವ ಮರಣ ಹೊಂದದ ಬಳಕನು ಬದಾಮಿಯಲ್ಲಿರುವ ಮೂರ್ತಿಗಳನ್ನು ಕೈಯ ರುಂಡ ಇವೆಲ್ಲ ಕತ್ತರಿಸ್ಯಾನ. ಕ್ರೂರ ಮನಸ್ಸು ಅಂದಂಗೆ ಇದರ ಅರ್ಥ. ಒಂದು ವೇಳೆ ಮತ್ತೆ ಏನದ ಬದಾಮಿಯಲ್ಲಿ ಏನದ ಈ ಚಾಲುಕ್ಯ ಮನೆತನದ ಸಂಸ್ಥಾಪಕ ಯಾರಾದರೂ ಅಂದ್ರೆ 1ನೇ ವಿಕ್ರಮಾದಿತ್ಯ. ಇವನೇ ಸೋಲಿಸಿಬಿಡ್ತಾನೆ, ಮತ್ತೆ ಬದಾಮಿಯನ್ನು ಗೆದ್ಕೋತಾನೆ. ಮುಂದೆ ವಿನಯಾದಿತ್ಯ, ವಿನಯವಾಗಿರ್ತಾನೆ. ವಿಜಯಾದಿತ್ಯ ಗುಜರಾತಿನ ಮೇಲೆ ಬರುತ್ತಿರುವಂಥ ಅರಬ್ಬರ ದಾಳಿಯನ್ನು ತಡೆದನು. ಅರಬ್ಬರ ದಾಳಿ KPSC ಕ್ವಶನ್ ಇದು. ಅರಬ್ಬರ ದಾಳಿ ತಡೆದನು. 2ನೇ ವಿಕ್ರಮಾದಿತ್ಯ ಪಲ್ಲವರನ್ನು 3 ಬಾರಿ ಸೋಲಿಸಿಬಿಡ್ತಾನ. ಪಲ್ಲವರನ್ನು 3 ಬಾರಿ ಸೋಲಿಸಿದನು. ಆ 3 ಬಾರಿ ಸೋಲಿಸಿದ್ದಕ್ಕಾಗಿ ಇಬ್ಬರು ಅಕ್ಕ ತಂಗಿಯರಿಗೆ ಲಗ್ನ ಆಗಿರ್ತಾನ. ಆ ಇಬ್ಬರು ಅಕ್ಕ ತಂಗಿಯರು ಏನಂದ್ರೆ ತಮ್ಮ ಪತಿ ಮಾಡಿರುವ ಸಾಧನೆ ಮೆಚ್ಚಿ ಲೋಕೇಶ್ವರಿ, ತ್ರೈಲೋಕೇಶ್ವರಿ ಇಬ್ಬರೂ ಪಟ್ಟದ ಕಲ್ಲಿನಲ್ಲಿ ಗುಡಿ ಕಟ್ಸ್ಯಾರ. ಆ ಗುಡಿಗಳ ಹೆಸರೇ ಏನು ಅಂತ ಕೇಳಿದ್ರಂದ್ರೆ ಅದು ಕರೆಕ್ಟ್ಗಾಗಿ ನಮಗೆ ಗೊತ್ತಿರಬೇಕು. 2ನೇ ವಿಕ್ರಮಾದಿತ್ಯನ ಪತ್ನಿಯರು ಏನದಂದ್ರೆ ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರಿ, ಲೋಕಮಾದೇವಿ ಮತ್ತು ತ್ರೈಲೋಕ್ಯ ಮಾದೇವಿ. 1ನೇದವರು ವಿರೂಪಾಕ್ಷ ದೇವಾಲಯ, 2ನೇದವರು ಮಲ್ಲಿಕಾರ್ಜುನ ದೇವಾಲಯ. ಇವೇ ಈ 2 ದೇವಾಲಯಗಳು ಇವತ್ತು ಪಟ್ಟದ ಕಲ್ಲಿನಲ್ಲಿ 1987ಕ್ಕೆ ಯುನೆಸ್ಕೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ನೆಲೆಗಳು ಆಗಿವೆ. ಕರ್ನಾಟಕದಲ್ಲಿ ಒಟ್ಟು ಇಂಥವು 4 ಅದಾವೀಗ. ಹಂಪಿ 1, 2ನೇದು ಪಟ್ಟದ ಕಲ್ಲು, 3ನೇದು ಪಶ್ಚಿಮ ಘಟ್ಟಗಳು, 4ನೇದು ಹೊಯ್ಸಳರ ವಾಸ್ತುಶಿಲ್ಪ ಕಲಾ ಕೇಂದ್ರಗಳು. ಈ ಸಲ ಅದರ ಮ್ಯಾಗ ಒಂಚೂರು ಫೋಕಸ್ ಮಾಡ್ಕೋಬೇಕು ತಾವು. ನೆಕ್ಸ್ಟ್ ಇನ್ನು ಇವು ಅಲ್ಲದೆ ಮತ್ತೆ ಏನಾದ್ರು ಕ್ವಶನ್ಸ್ ಬರ್ತಾವನ್ರಿ ಎಕ್ಸ್ಟ್ರಾ ಏನೇನು ಬರ್ತಾವ ಅನ್ನೋದು ಇಲ್ಲಿ ಹೇಳಿರ್ತೀನಿ ನಾ ಕಾಮನ್ ಆಗಿ. ಬದಾಮಿ ಚಾಲುಕ್ಯರು ದೇವಾಲಯಗಳನ್ನು ಕಟ್ಟಲಿಕ್ಕೆ ರೆಡ್ ಸ್ಯಾಂಡ್ ಸ್ಟೋನ್, ಕೆಂಪು ಮರಳುಗಲ್ಲು ಬಳಸಿದ್ದಾರೆ. 1 ಚಾಲುಕ್ಯರ ಹೈಯೆಸ್ಟ್ 1000 ದೇವಾಲಯಗಳು ಇದ್ದವು ಐಹೊಳೆದಾಗ. ಅದಕ್ಕೆ 1000 ದೇವಾಲಯಗಳ ತೊಟ್ಟಿಲು ಐಹೊಳೆ ಎಂದು ಕರೆದವ ಸರ್ ಪರ್ಸಿ ಬ್ರೌನ್ ಕರೆದಾನ, ಅಥವಾ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರೆದಾರ. ಟೋಟಲ್ ಬದಾಮಿಯಲ್ಲಿ 4 ಗುಹೆಗಳನ್ನು ಕೆತ್ತನೆ ಮಾಡ್ಯಾರ. 1ನೆಯ ಗುಹೆ ಎನ್ನುವುದು ಶೈವ ಧರ್ಮಕ್ಕೆ ಸಂಬಂಧದ, 2 ಮತ್ತು 3 ವೈಷ್ಣವ ಧರ್ಮಕ್ಕೆ, 4ನೇದು ಜೈನ ಧರ್ಮಕ್ಕದ. ಹಾಗಾದರೆ 2 ಗುಹೆಗಳೇ ಇವರಿಗೆ ಯಾಕದವು ಅಂದ್ರೆ ಬದಾಮಿ ಚಾಲುಕ್ಯರು ಮೂಲತಃ ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು. ಐಹೊಳೆಯಲ್ಲಿ ಪ್ರಮುಖವಾಗಿ ಲಾಡ್ ಖಾನ್ ದೇವಾಲಯದ. ಇಲ್ಲಿ ಲಾಡ್ ಖಾನ್ ಎನ್ನುವ ಒಬ್ಬ ಸಂತ ಇರ್ತಿದ್ದ. ಆ್ಯಕ್ಚುಲಿ ಇದು ಶಿವನ ದೇವಾಲಯವಾಗಿದೆ. ದುರ್ಗಾ ದೇವಾಲಯವಾಗಿದೆ ಅಂದ್ರೆ ಪಾರ್ವತಿ ಅದರದ್ದು ಆಕಾರ ಕುದುರೆಯ ಲಾಳಾಕೃತಿಯದ ಹಿಂಗ ಬೇಸ್ಮೆಂಟ್ ತೊಗೊಂಡಾರ. ಹುಚ್ಚಮಲ್ಲಿ ಗುಡಿಯ ತಿಳದ. ಆನಂತರ ಮೇಘೂತಿ ಜೈನರ ದೇವಾಲಯ, ಇದರೊಳಗೆ ಐಹೊಳೆ ಶಾಸನ ಹೊಡಿಸ್ಯಾರ. ಪಟ್ಟದ ಕಲ್ಲಿಗೆ ಹಳೆಯ ಹೆಸರು ಕಿಸುವಳಲ್ ಎಂದಾಗಿತ್ತು. ಇವು ಗೊತ್ತಿರಬೇಕು. ಇನ್ನು ಚಾಲುಕ್ಯರ ಶೈಲಿ. ಚಾಲುಕ್ಯರು ತಮ್ಮ ಏನದಂದ್ರೆ ನಾಗರ ದ್ರಾವಿಡ ಎರಡೂ ಮಿಕ್ಸ್ ಮಾಡಿಕೆಸಂದ್ರೆ ವೇಸರ ಶೈಲಿಯಲ್ಲಿ ಗುಡಿ ಕಟ್ಟ್ಯಾರ ಅಂದಂಗ. ವೇಸರ ಶೈಲಿಯಲ್ಲಿ 1.
ಎರಡನೇದು ಚಾಲುಕ್ಯರ ಬಗ್ಗೆ ಏನೋ ಒಂದು ಏನಂದ್ರೆ, ಎರಡನೇ ಪುಲಕೇಶಿ ಅಜಂತಾ ಗುಹೆಗಳಲ್ಲಿ ಪರ್ಷಿಯಾದ ಖುಸ್ರೋನ ರಾಯಭಾರಿಯನ್ನು ಆಮಂತ್ರಣ ಮಾಡಿಕೊಳ್ಳುತ್ತಿರುವ ಚಿತ್ರಣವನ್ನು ಅಜಂತಾ ಗುಹೆಗಳಲ್ಲಿ ಚಿತ್ರೀಕರಿಸಲಾಗಿದೆ. ಅದು ಒಂದು ಕರೆಕ್ಟ್ ಗೊತ್ತಿರಬೇಕು. ಇಷ್ಟೆಲ್ಲ ಯಾರ ಬಗ್ಗೆ ಹೇಳದ್ನಿ ಅಂದ್ರೆ ಬದಾಮಿ ಚಾಲುಕ್ಯರ ಬಗ್ಗೆ ಹೇಳಿದ್ನಿ. ಇಷ್ಟು ನಿಮಗೆ ಮಿನಿಮಮ್ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲೊಂದು 4 ಪಾಯಿಂಟ್ಸ್ ಅದಾವ ನೋಡಿ ಸರ್. ಏನೇನದಾವ? 982ರಲ್ಲಿ ಶ್ರವಣ ಬೆಳಗೊಳದಲ್ಲಿ ಏನದಂದ್ರೆ ಚಾವುಂಡರಾಯ, ಅದು ಹೇಳಿನಲ್ರಿ, ಏನು ಬಾಹುಬಲಿ ಅಂದ್ರೆ ಇದರರ್ಥ ಜೈನ ಧರ್ಮದ ಏಕಶಿಲಾ ವಿಗ್ರಹ ಸ್ಥಾಪನೆ ಮಾಡ್ಯಾರ. ಅಲ್ಲಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೀತದ ಅಂತ ಹೇಳಿ. 2018ಕ್ಕೆ 86 ನಡೆದದ, 2030ಕ್ಕೆ 87 ನಡೀತದ, 13 ದಿನ ನಡೀತದ. ಗೊಮಟೇಶ್ವರನ ಮೂರ್ತಿ ಚಂದ್ರಗಿರಿಯ ಮೇಲೆ ಅದ, ಅದರ ಶಿಲ್ಪಿ ಅರಿಷ್ಟನೇಮಿಯಾಗಿದ್ದಾನೆ. ಗಂಗರ ಕಾಲದಲ್ಲಿ ಗುಣಾಢ್ಯ ಎನ್ನುವವನು ಒಡ್ಡ ಕಥಾ ಬರೆದಿದ್ದಾನೆ. ಪ್ರಾಕೃತ ಭಾಷೆಯ ಒಡ್ಡ ಕಥಾ ಏನಂದ್ರೆ ಗುಣಾಢ್ಯನು ಈ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡ್ಯಾನ. 2ನೇ ಶಿವಮಾರ ಎನ್ನುವನು ಗಜಾಷ್ಟಕ ಬರೆದಾನ. 1ನೇ ನಾಗವರ್ಮ ಛಂದೋಂಬುದಿ ಎನ್ನುವ ಕೃತಿ ಬರೆದಿದ್ದಾನೆ. ಕರ್ನಾಟಕ ದೀರ್ಘಕಾಲ ಆಳ್ವಿಕೆ ಮಾಡಿದವರು ಯಾರು ಅಂದ್ರೆ ಗಂಗರು. ಇದೊಂದು ಗೊತ್ತಿರಬೇಕು. ಆಯ್ತ್ರೆ.